ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಮೊಬೈಲ್ ಫೋನ್ಸ್ನ ಯೂಸ್ ಮಾಡ್ಬೋದಾ ಅಂತ ನನ್ನ ಹಲವಾರು ಪೇಷಂಟ್ಸು ಪ್ರತಿನಿತ್ಯ ಕೇಳೋಂಥ ಕ್ವಶನ್ ಇದು. ನಾನು ಡಾಕ್ಟರ್ ಶಾಂತಲಾ, ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗದಲ್ಲಿ ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್. ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ 3 ಹಾರ್ಮೋನ್ಸ್ ತುಂಬಾನೇ ಇಂಪಾರ್ಟೆಂಟ್. ಪ್ರೊಲ್ಯಾಕ್ಟಿನ್ ಹಾಗೂ ಆಕ್ಸಿಟೋಸಿನ್, ಈ 2 ಹಾರ್ಮೋನ್ ಎದೆ ಹಾಲು ಉತ್ಪತ್ತಿ ಆಗ್ಲಿಕ್ಕೆ ಹಾಗೂ ಉತ್ಪತ್ತಿ ಆಗಿರುವ ಹಾಲು ರಿಲೀಸ್ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಮೂರನೇದು ಡೋಪಮಿನ್. ಡೋಪಮಿನ್ ಪ್ರೊಲ್ಯಾಕ್ಟಿನ್ ಹಾಗೂ ಆಕ್ಸಿಟೋಸಿನ್ ನ ಮಟ್ಟನ ಕಡಿಮೆ ಮಾಡುತ್ತೆ. ಸೊ ಇದು ಬ್ರೆಸ್ಟ್ ಫೀಡಿಂಗಿಗೆ ಹಾರ್ಮ್ಫುಲ್ ಆಗಿರುತ್ತೆ. ಸೊ ಪದೇ ಪದೇ ಮೊಬೈಲ್ ನೋಡೋದ್ರಿಂದ, ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡಿಕೊಂಡು ರೀಲ್ಸ್, ನೋಟಿಫಿಕೇಶನ್ಸ್ ನೋಡೋದ್ರಿಂದ ಎಮೋಷನ್ಸ್ ವೇರಿಯೇಷನ್ ಆಗುತ್ತೆ, ಎಕ್ಸೈಟ್ಮೆಂಟ್ ಆಗುತ್ತೆ. ಆ ಟೈಮಲ್ಲಿ ಡೋಪಮಿನ್ ಸ್ಪೈಕ್ಸ್ ಪುನಃ ಬರ್ತಾ ಇರುತ್ತೆ. ಈ ತರ ಬಂದಾಗ ಪ್ರೊಲ್ಯಾಕ್ಟಿನ್ ಹಾಗೂ ಆಕ್ಸಿಟೋಸಿನ್ ಹಾರ್ಮೋನ್ಸ್ ಕಡಿಮೆ ಆಗಿ ಎದೆ ಹಾಲು ಬರುವಂತಹ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಸೊ ನನ್ನ ಸಜೆಷನ್ ಏನಂತ ಹೇಳಿದ್ರೆ, ನೀವು ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಫೋನ್ ನ ಸೈಡಿಗೆ ಇಟ್ಟು ಮಗುವಿಗೆ ನೋಡ್ಕೊಂಡು ಮಗುವಿನ ಬಗ್ಗೆ ಗಮನ ಹರಿಸಿದಾಗ, ಹಾಗೆ ಶಾಂತವಾಗಿ ಒಳ್ಳೆ ವಿಷಯಗಳ ಬಗ್ಗೆ ಯೋಚನೆ ಮಾಡಿದಾಗ ಆಕ್ಸಿಟೋಸಿನ್ ಹಾಗೂ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ ಹಾಗೂ ನಿಮ್ಮ ಮತ್ತು ಮಗುವಿನ ಮಧ್ಯೆ ಇರುವಂತಹ ಬಾಂಡಿಂಗ್ ಚೆನ್ನಾಗಿ ಹಾಲಿನ ಸೆಕ್ರೇಷನ್ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಬ್ರೆಸ್ಟ್ ಫೀಡಿಂಗ್ ಟೈಮ್ ಅಲ್ಲಿ ಅತಿಯಾದ ಫೋನಿನ ಬಳಕೆ ಕಡಿಮೆ ಮಾಡೋದೇ ಒಳ್ಳೇದು. ಸೊ ನಿಮ್ಗೆ ಈ ತರಹದ ಪ್ರೆಗ್ನೆನ್ಸಿ ರಿಲೇಟೆಡ್ ಹಲವಾರು ಸಮಸ್ಯೆಗಳಿದ್ರೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ, ಹಾಗೆ ನಂಜಪ್ಪ ಲೈಫ್ ಕೇರ್ ನ ವಿಸಿಟ್ ಮಾಡಿ ನನ್ನನ್ನು ಕನ್ಸಲ್ಟ್ ಮಾಡಿ.